ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಭಾನುವಾರದ ವ್ಲಾಗು. ಬೆಳಗ್ಗೆ ಬೇಗ ಎದ್ದಿದ್ದೆ. ನಾನು ಎದ್ದಿದ ತಕ್ಷಣ ಫಸ್ಟ್ ನೋಡೋದೆ ಆ ಜಾಜಿ ಹೂವಿನ ಗಿಡ ಅಂತ ನೋಡೋದು. ಇನ್ನು ಬಾಗಿಲಿಗೆಲ್ಲ ರಂಗೋಲಿ ಎಲ್ಲ ಹಾಕ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ವಾರ ಆಗಿರೋದ್ರಿಂದ ಅವಳು ನನ್ನ ಮಗಳು ಎದ್ದಾಳೋ ಅಷ್ಟೊತ್ತಿಗೆ ನಾನು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ. ಇನ್ನು ಕೂದಲು ಆರಿಸ್ಕೊಳ್ಳೋದು ಬೆಳಗ್ಗೆ ಬೇಗ ಸ್ನಾನ ಮಾಡೋದು ಇದೊಂದು ಬೆನಿಫಿಟ್ ನನಗೆ. ಕೂದಲು ಬಿಸಿಲಲ್ಲಿ ಚೆನ್ನಾಗಿ ಆರಿಸ್ಕೊಬೋದು. ಆರಿಸಿದ್ರೇ ಅದು ತಲೆನೋವೆಲ್ಲ ಏನೂ ಬರೋಲ್ಲ. ನೀಟಾಗಿ ಆರಲಿಲ್ಲ ಅಂತಂದರೆ ಈ ಕೂದಲು ನಂದು ಸಂಜೆವರೆಗೂ ಈ ರೀತಿ ಬಿಸಿಲಿಗೆ ಹೋಗಲಿಲ್ಲ ಅಂತಂದ್ರೂ ಏನೇ ಟವಲ್ ಕಟ್ಟಿದ್ರೂ ಸಂಜೆ ಆದ್ರೂ ಹಸಿ ಹಸಿ ಇರುತ್ತೆ. ಹಂಗಾಗಿ ಅದು ಸಂಜೆಗೆಲ್ಲ ತಲೆನೋವು ಬಂದು ಹೋಗ್ಬಿಡುತ್ತೆ. ಅದಕ್ಕೆ ಬೆಳಗ್ಗೆ ಬೇಗ ತಲೆ ಸ್ನಾನ ಮಾಡಿಬಿಟ್ರೆ ಈ ರೀತಿ ಚೆನ್ನಾಗಿ ಆರಿಸ್ಕೊಬೋದು. ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನಮ್ಮದು ಭಾನುವಾರ ಆಗಿ ನಮ್ಮದು ಕಾಲಭೈರೇಶ್ವರ. ಅದಕ್ಕೆ ಇನ್ನೇನು ಭಾನುವಾರದ ಇದಾಗಿರೋದ್ರಿಂದ ಗಂಧ ನಮಗೆ ಕಂಪಲ್ಸರಿ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿನೂ ರೆಡಿ ಮಾಡೋಣ ಅಂತ ಅಂದ್ಕೊತಿದ್ದೆ. ಅವಳು ಮಲಗಿದ್ಲು. ಹೆಂಗೆ ಅಂತಂದರೆ ನಮ್ಮದು ಇಲ್ಲಿ ಇರೋದ್ರಿಂದ ನಮಗೆ ತಕ್ಕಂತೆ ಮಾಡ್ತೀವಿ. ಬಟ್ ನಮ್ಮೂರಲ್ಲಿ ನಮ್ಮ ದೇವರು ನಮ್ಮ ತಾತವ್ರ ಮನೇಲಿ ಈವನ್ ಒಂದು ಚಾಪೆನೂ ಸಹ ಬಿಡಲ್ಲ. ಮತ್ತು ಒಂದು ತುರೆಮಣಿ ನಾವು ಕಾಯಿ ತುರಿತೀವಲ್ಲ ಅದನ್ನು ಸಹ ಬಿಡಲ್ಲ. ಒಂದು ವಾರಕ್ಕೆ ಮುದ್ದೆ ತಿರುಗೋ ಕೋಲನ್ನು ಸಹ ಬಿಡಲ್ಲ. ಪ್ರತಿ ಒಂದನ್ನು ಕ್ಲೀನ್ ಮಾಡಿ ತುಂಬ ನೀಟಾಗಿ ವಾರ ಮಾಡ್ತಾರೆ. ಆ ದೇವ್ರಿಗೆ ತುಂಬ ಎದುರುಕೊಳ್ತಾರೆ. ಹಾಗಾಗಿ ನಾವೂ ಅಷ್ಟೇ ವಾರ ಮಾತ್ರ ಯಾವ್ದು ಹೆಂಗೆ ಮಾಡಲಿ ಬಿಡಲಿ ವಾರ ಮಾತ್ರ ನಾನು ತುಂಬ ಜಾಗರೂಕತೆಯಿಂದನೇ ಮಾಡೋದು. ಏಕೆಂತಂದರೆ ಅದು ತುಂಬ ಭಯ ದೇವರಿಗೆ. ಕಾಲಭೈರೇಶ್ವರ ಅಂದ್ರೇ ಭಯ. ಹಂಗಾಗಿ ವಾರ ಎಲ್ಲ ಮುಗೀತು. ಇನ್ನು ಮುಗಿಸ್ಕೊಂಡು ಅವಳಿಗೆ ತಿಂಡಿ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಿದ್ದೆ. ನಾವಿಬ್ಬರೇ ಇದ್ದಿದ್ದು, ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದರು. ಹಂಗಾಗಿ ಅವಲಕ್ಕಿನ ನಾನು ಕ್ಲೀನ್ ಮಾಡಿರಲಿಲ್ಲ ನೈಟು. ಕೆಲವೊಂದು ಸಲ ಮಾಡಬೇಕಂದ್ರೆ ನೈಟೇ ಕ್ಲೀನ್ ಮಾಡಿಬಿಡ್ತೀನಿ. ನಾನು ಇವತ್ತು ಭಾನುವಾರ ಅಲ್ವಾ ಮಾಡ್ಕೊಂಡ್ರಾಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ. ಇಲ್ಲ ಬಿಸಿಲಲ್ಲಿ ತಂದಿದ ತಕ್ಷಣ ಒಣಗಿಸಿ ಒಂದು ಸಲ ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡಲಿಲ್ಲ ಅಂದರೆ ಈ ರೀತಿ ಆವಾಗವಾಗ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಅವಲಕ್ಕಿಯಲ್ಲಿ ಸ್ವಲ್ಪ ಇರುತ್ತಲ್ವ ಅದೆಲ್ಲ ಜರಡಿ ಇಟ್ಕೊಂಡು ಒಂದೊಂದು ಸಲ ಮೊದಲೇ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ಹಂಗಾಗಿ ಅವಲಕ್ಕಿಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವಳಿಗೆ ಸ್ವೀಟ್ ಅವಲಕ್ಕಿ ಬೇಕು ಅಂತ ಕೇಳಿದ್ಲು. ಸ್ವೀಟ್ ಅವಲಕ್ಕಿ ಅಂತ ಹೇಳಿಲ್ಲ ಅವಳು, ಬೆಲ್ಲದ ಅವಲಕ್ಕಿ ಬೇಕು ಅಂತ ಕೇಳಿದ್ಲು. ಹಾಗಾಗಿ ಎರಡೂ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದೇ ಅವಲಕ್ಕಿಲಿ ಈ ಕಡೆ ಒಗ್ಗರಣೆನೂ ಹಾಕ್ಕೊಂಡು ಸ್ವೀಟ್ ಅವಲಕ್ಕಿನೂ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲದನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಸಪ್ರೇಟು ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಒಗ್ಗರಣೆ ಹಾಕೋದಕ್ಕೆ ಮತ್ತು ಎರಡಕ್ಕೂ ಈ ರೀತಿ ಜೋಡಿಸ್ಕೊಂಡು ಎರಡು ಕಡೆಯೂ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸ್ವೀಟ್ ಅವಲಕ್ಕಿನ ಬೆಲ್ಲ ತುರಿದು ಹಾಕ್ತಿಲ್ಲ ಇಲ್ಲಿ ಅದನ್ನು ಕುದಿಸ್ಬಿಟ್ಟು ಬೆಲ್ಲನ ಅದ್ರ ಮೇಲೆ ಅವಲಕ್ಕಿ ಹಾಕ್ಬಿಟ್ಟು ಕೊಬ್ಬರಿ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಿಂಡಿ ಎಲ್ಲ ಆಯಿತು. ಅಷ್ಟೊತ್ತಿಗೆ ಅವಳು ಎದ್ದು ಅವಳಿಗೂ ಅತ್ಲಾಗ ವಾರ ಎಲ್ಲ ಬೇಗ ತಲೆಸ್ನಾನ ಎಣ್ಣೆ ಹಚ್ಚಿದ್ದೆ ನೆನ್ನೆ ಶನಿವಾರ. ಹಾಗಾಗಿ ತಲೆಸ್ನಾನ ಮಾಡಿಸಿ ಅವಳಿಗೆ ತಿಂಡಿ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಅವಳನ್ನು ರೆಡಿ ಮಾಡ್ತಾಯಿದ್ದೀನಿ. ಅವಳಿಗೆ ಈ ರೀತಿ ಕಟ್ಟಿಸ್ಕೊಳ್ಳೋದಂದರೆ ತುಂಬ ಇಷ್ಟ. ಈ ಕೂದಲನ್ನ ಅದೇನಂತ ಗೊತ್ತಿಲ್ಲ, ಈ ರೀತಿ ಕಟ್ಟಿಸ್ಕೊಂಡು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡು ನೋಡ್ತಾಳೆ. ನಾವು ಚಿಕ್ಕರಿದ್ದಾಗ ಇದೇ ರೀತಿ ಮಾಡ್ತಿದ್ದು ನೆನಪು. ಯಾವಾಗ ತಲೆ ಸ್ನಾನ ಮಾಡಿಸಿದ್ರು ಅಷ್ಟೇ ಈ ರೀತಿ ಟವಲಲ್ಲಿ ಕಟ್ಬಿಟ್ಟು ಅವಳಿಗೆ ಬಿಡ್ತೀನಿ. ಅಂದರೆ ಒಂದು 5 ನಿಮಿಷ ಇಟ್ಕೊಳ್ತಾಳೆ ಅಷ್ಟೇ, ಅದು ಭಾರ ಆಗುತ್ತಲ್ವ. ಹಂಗಾಗಿ 5 ನಿಮಿಷ ಆದ್ರೂ ಈ ರೀತಿ ಕಟ್ಟಿದ ಮೇಲೆ ಹೋಗ್ಬಿಟ್ಟು ಅವಳು ಕನ್ನಡಿಲಿ ನೋಡ್ಕೊಬೇಕು. ಈ ರೀತಿ ಕಟ್ಟಿಸ್ಕೊಂಡ್ಮೇಲೆ ಕೇಳ್ತಾಳೆ, ನಾನು ಹೆಂಗೆ ಕಾಳ್ತಾ ಇದ್ದೀನಿ ಹೇಳಿ ಮಮ್ಮಿ ನೀವು ಅಂತ ಹೇಳ್ತಾಳೆ. ಇನ್ನು ಸ್ವೀಟ್ ಅವಲಕ್ಕಿ ಎಲ್ಲ ಚೆನ್ನಾಗಿತ್ತಂತೆ. ಹಂಗಾಗಿ ಸೂಪರಾಗಿದೆ. ಯಾವುದೇ ತಿಂಡಿ ಮಾಡಿದ್ರು ಅಷ್ಟೇ ಅವಳು ಈ ರೀತಿ ಹೇಳ್ತಾಳೆ. ಅವಳಿಗೆ ಇಷ್ಟ ಆದರೆ ಮಾತ್ರ ಅವಳು ಹೇಳೋದು. ಇನ್ನು ಕಲ್ಲುಂಡೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಇದೊಂದು ನಮ್ಮ ಅಜ್ಜಿರ ಕಾಲದ ತಿಂಡಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ, ಅಷ್ಟೇ ಅದ್ಭುತವಾಗಿರುತ್ತೆ. ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ. ಒಂದು ಲೋಟದಷ್ಟು ಅಕ್ಕಿನ ಇಲ್ಲಿ ರೇಷನ್ ಅಕ್ಕಿ ಬರುತ್ತಲ್ಲ, ಸೊಸೈಟಿ ಅಕ್ಕಿ, ಅದನ್ನು ತೊಳೆದು ಈ ರೀತಿ ಬಸ ಹಾಕ್ಬಿಟ್ಟಿದ್ದೀನಿ. ಅಂದರೆ ನೀರೆಲ್ಲ ಸೋರ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ. ಇನ್ನು ಅಲ್ಲಿ ಬಟ್ಟೆ ಹಾಕಿದೆ, ಅದನ್ನು ಒಣಗಿಸ್ಬೇಕು. ಈ ರೊಟ್ಟಿ ಮಾಡ್ತೀವಲ್ವ ಅದೇ ರೊಟ್ಟಿ ಯಾವ ರೀತಿ ಒಣಗಿಸ್ತೀವಿ ಅಕ್ಕಿನ ಅದೇ ರೀತಿ ಇಲ್ಲಿ ಒಣಗಿಸ್ಬೇಕಾಗುತ್ತೆ. ಇನ್ನು ಅದಕ್ಕೆ ಅವಳು ಮನೇಲಿ ಇದ್ಲಲ್ವ ಇವತ್ತು, ಬೇಜಾರಂದರೆ ಅವಳಿಗೆಲ್ಲ ಹಾಕ್ತಿದ್ಲು. ಹಂಗಾಗಿ ನಾನು ಮಾಡೋವಂಥ ಕೆಲಸಗಳಿಗೆ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾಳೆ. ನಾನೇನು ಕೇಳಲಿಲ್ಲ ಅಂತಂದ್ರೂ ಅವಳು ಕೆಲವೊಂದನ್ನೆಲ್ಲ ಮಾಡ್ತಾಳೆ. ನಾನು ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ ಮಮ್ಮಿ ಅಂತ ಬರ್ತಾಳೆ. ಯಾವಾಗ್ಲೂ ಅಂದರೆ ಅವ್ರ ಪಪ್ಪ ಇರಲ್ಲ, ಹಂಗಾಗಿ ನಾವು ಒಬ್ಬಳೇ ಇರೋದ್ರಿಂದ ಟಿ ವಿನೂ ನೋಡೋಕ್ಕಾಗಲ್ಲ. ಅವಳಿಗೂ ಬೇಜಾರಾಗುತ್ತೆ, ಎಷ್ಟು ಟಿ ವಿ ನೋಡ್ತಾಳೆ. ಹಾಗಾಗಿ ಈ ರೀತಿ ಸಣ್ಣ ಪುಟ್ಟ ಕೆಲಸನೆಲ್ಲ ಜೊತೆಯಲ್ಲಿ ಕುತ್ಕೊಂಡು ಹೆಂಗೆ ಮಾಡೋದು, ಏನು ಮಾಡೋದು, ಇದಕ್ಕೆ ಏನು ಹಾಕೋದು ಅಂತ ಕ್ವಶನ್ಸ್ ಕೇಳ್ಕೊಂಡು ಈ ರೀತಿ ನೋಡ್ತಿರ್ತಾಳೆ. ಅಕ್ಕಿ ಒಣಗ್ತಾ ಇದೆ.
ಇಲ್ಲಿ ಒಣಗಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಡೋರು ಓಪನ್ನೇ ಮಾಡ್ಕೊಬೇಕು. ಯಾಕೆಂದರೆ ಪಾರಿವಾಳಗಳು ತುಂಬ ಪಾರಿವಾಳ ಬರುತ್ತೆ. ಅದಕ್ಕೆ ಇನ್ನು ಸಾಂಬಾರಿಗೂ ರೆಡಿ ಮಾಡ್ಕೊಳ್ಳೋ ಅಂದರೆ ಸೊಪ್ಪು ತೊಗೊಂಡು ಮತ್ತು ಇಲ್ಲಿ ಕೊಬ್ಬರಿ ಬೇಕು. ಅದಕ್ಕೆ ಕೊಬ್ಬರಿನೂ ತುರ್ಕೊಳ್ಳೋಣ, ಎರಡೂ ಹೆಚ್ಕೊಳ್ಳಬೇಕಿತ್ತು ಮತ್ತು ತುರ್ಕೊಳ್ಳಬೇಕಿತ್ತು. ಹಂಗಾಗಿ ಎರಡನ್ನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವಳಿಗೆ ಕೊಬ್ಬರಿ ಇಷ್ಟ, ಕೊಬ್ಬರಿ ಮತ್ತು ಕಾಯಿ ಅಂತಂದರೆ ಇಷ್ಟ. ಸಾಮಾನ್ಯ ನಾವು ಚಿಕ್ಕದ್ರಲ್ಲಿ ನಾನೇನು ಇಷ್ಟಪಡ್ತಿದ್ದೆ ಅದನ್ನೇ ನನ್ನ ಮಗಳು ಸಹ ಇಷ್ಟಪಡ್ತಾಳೆ. ಇನ್ನು ಕಾಯಿ ಅಂತಂದರೆ ನಾವು ಚಿಕ್ಕರಿದ್ದಾಗ ಕಾಳು ಹಪ್ಳ ಬರೋದು, ಆ ಕಾಳು ಹಪ್ಳದ ಜೊತೆ ನೆಂಚ್ಕೊಂಡು ತಿಂತಿದ್ವಿ. ಕಾಳು ಹಪ್ಳ ಜೋಳದ ಹಪ್ಳದ ಜೊತೆ ಕೊಬ್ಬರಿ ಊರಿಂದ ತೊಗೊಂಬಂದಿದ್ದು ತುಂಬ ಚೆನ್ನಾಗಿತ್ತು, ಸಖತ್ ಟೇಸ್ಟಿಯಾಗಿತ್ತು. ಹಂಗಾಗಿ ಅವಳಿಗೆ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂತಾಳೆ. ಊಟ ಮಾತ್ರ ನಾವು ಹೊರಗಡೆದೇನು ಗೊತ್ತಿಲ್ಲದಕ್ಕೂ ಏನೋ ಗೊತ್ತಿಲ್ಲ, ಅವಳು ಕೊಡೋ ಊಟನ ಮಾತ್ರ ಬಹಳ ಎಂಜಾಯ್ ಮಾಡ್ಕೊಂಡು ತಿಂತಾಳೆ. ಅವಳ ರೀತಿ ಊಟ ಸವಿಯೋಕ್ಕೆ ನನಗೂ ಸಹ ಬರಲ್ಲ ಅನಿಸುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ತುಂಬ ಅಂದರೆ ತುಂಬ ಊಟನ ಸವಿತಾಳೆ ಅವಳು. ಅದನ್ನು ಟೇಸ್ಟ್ನ ಎನ್ಹಾನ್ಸ್ ಮಾಡಿಕೊಂಡು ತಿಂತಾಳೆ. ಇನ್ನು ಈ ಕಡೆ ಕೊಬ್ಬರಿ ರೆಡಿ ಮಾಡಿಕೊಂಡು ತುರಿಯೋದನ್ನ ತುರ್ಕೊಂಡು ಮತ್ತು ಸೊಪ್ಪೆಲ್ಲ ಬಿಡಿಸ್ಕೊಂಡು ಇನ್ನು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ನಂಗೆ ಹಿಂಗೆ ಫ್ರೀ ಸಿಕ್ತಾಗಲೇ ನಾನು ಎಲ್ಲ ಮಾಡಿಟ್ಕೊಳ್ತೀನಿ. ಒಂದೇ ಸಲ ಮಾಡೋಕ್ಕಾಗಲ್ಲ, ಟೈಮ್ ಸಿಕ್ಕಿದಾಗ ಸ್ವಲ್ಪ ರೆಡಿ ಮಾಡ್ಕೊಳ್ತಿರ್ತೀನಿ. ಇನ್ನು ಸೊಪ್ಪು ಮತ್ತು ಅವರೆಕಾಳು ತೊಗೊಂಬಂದಿದ್ದೆ, ಅವರೆಕಾಳನ್ನ ಹಾಕ್ಬಿಟ್ಟು ಉಪ್ಪು ಸಾರು ಥರ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಅವಳಿಗೆ ಕಾಳೆಲ್ಲ ಇಷ್ಟ, ತಿಂತಾಳೆ ಅವಳು. ಇನ್ನು ಕಾಳು ಸೊಪ್ಪು ಅಂದರೆ ಸೊಪ್ಪು ಹಾಕಿದ ಕಾಳು ಒಳ್ಳೆಯದಲ್ವ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಊಟಕ್ಕೂ ರೆಡಿ ಆಯಿತು. ಇನ್ನು ಬಟ್ಟೆ ಎಲ್ಲ ಇತ್ತು, ಸ್ವಲ್ಪ ಬಟ್ಟೆ ಎಲ್ಲ ಹಾಕಿದೆ. ಬಿಸಿಲು ಹೋಗಿತ್ತು, ಮಳೆ ಬರೋಂಗಾಗಿತ್ತು ಅಂತ ಹೇಳ್ಬಿಟ್ಟು ಈ ಕಡೆ ಇನ್ನು ಶೀಟ್ ಕೆಳಗಡೆ ಹಾಕ್ಬಿಟ್ಟು ಇನ್ನು ಊಟಕ್ಕೂ ಸಹ ರೆಡಿ ಮಾಡಿಕೊಂಡೆ. ಅವಳಿಗೆ ಅವಲಕ್ಕಿನೇ, ಅವಳು ಹೆಂಗೆ ಅಂತಂದರೆ ಸ್ಕೂಲಲ್ಲಿ 12 ಗಂಟೆಗೆ ಅವಳದು ಮಧ್ಯಾಹ್ನ ಆಗಿರುತ್ತಲ್ವ, ಹಂಗಾಗಿ ಡೈಲಿ ಮನೇಲಿ ರಜಾ ಇದ್ರೂ ಸಹ ಅವಳಿಗೆ 12 ಗಂಟೆಗೆ ಒಂದು ಸಲ ಆಗಬೇಕು. ಅಂದರೆ ಸ್ಕೂಲ್ ಟೈಮಿಂಗ್ಸ್ಗೆ ಇದು ಮಾಡ್ತಾಳೆ. ಇನ್ನು ಮುದ್ದೆ ತಿನ್ನು ಅಂತ ಹೇಳ್ಬಿಟ್ಟು ನಾನು ಮುದ್ದೆ ಮಾಡ್ಕೊಂಡಿದ್ದೆ. ಮುದ್ದೆ ನಮ್ಮ ಜೊತೆನೇ ತಿನ್ನಿಸ್ತೀವಿ, ತಿಂತಾಳೆ, ಮುದ್ದೆನೂ ಸಹ ತಿಂತಾಳೆ. ಕರಿತಾ ಇದ್ದೆ, ಹಂಗಾಗಿ ಕಾಳು ಟೇಸ್ಟನ್ನು ನೋಡಿರಲಿಲ್ಲ. ಕಾಳು ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಮುದ್ದೆ ತಿಂದ್ಕೊಂಡ್ಳು ಅಷ್ಟೇ ಅವಳು ತಿಂದಿರೋದ್ರಿಂದ. ಇನ್ನು ಅವಳ ಜೊತೆನೇ ಮಾತಾಡಿಕೊಂಡು ಊಟನೂ ಮುಗಿಸಿ ಅವಳನ್ನ ಮಲಗಿಸ್ದೆ. ಸಂಜೆ ಮಧ್ಯಾಹ್ನ ಟೈಮು ಮಲಗಿಸಿ ಇನ್ನು ರೆಡಿ ಮಾಡ್ಕೊಬೇಕಲ್ವ, ಅದು ತುಂಬ ಪ್ರೋಸೆಸ್ಸು. ಅಂದರೆ ಅದು ಎಷ್ಟು ಉಂಡೆ ಮಾಡಿದ್ರೂ ಪ್ರೋಸೆಸ್ ತುಂಬ ಇರುತ್ತಲ್ವ, ಅದಕ್ಕೆ ಬೇಕಾಗಿರೋ ಅಂಥದ್ದನ್ನೆಲ್ಲ ನಾನು ಅವಳನ್ನ ಮಲಗಿಸ್ಬಿಟ್ಟು ಬಂದು ಇವಾಗ ಹುರ್ಕೊಳ್ತಾ ಇದ್ದೀನಿ. ಅವಳಿದ್ದಾಗಲೂ ಮಾಡ್ಕೊಬೋದು, ಈಗ ಕೆಲಸನೇ ಮಾಡ್ತಾಯಿದ್ರೆ ಅವಳಿಗೂ ಬೇಜಾರಾಗುತ್ತೆ. ಹಾಗಾಗಿ ಅವಳನ್ನು ಮಲಗಿಸ್ಬಂದ್ಬಿಟ್ಟು ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ಆಲ್ರೆಡಿ ಎದ್ಬಿಟ್ಲು ಅವಳು. ಎದ್ದು ನಾನಿಲ್ಲಿ ಎಳ್ಳು ಎಲ್ಲ ಬೇಕಿತ್ತು, ಎಳ್ಳು ಜಾಲಿಸಿದ್ರೂ ಅದರಲ್ಲಿ ಕಲ್ಲಿರುತ್ತೆ. ಎಳ್ಳು ಇಟ್ಟರೆ ಮಣ್ಣು ಅಂತ ಹೇಳ್ತಾರಲ್ವ ನಮ್ಮ ಹಳ್ಳಿ ಕಡೆಯಲ್ಲಿ, ಹಂಗಾಗಿ ಅದರಲ್ಲಿರೋ ಕಲ್ಲು ಏನಾದ್ರು ಇದ್ದರೆ ಮಣ್ಣಿನ ಹೆಂಟೆ ಎಲ್ಲ ಇರುತ್ತೆ, ಚಿಕ್ಕ ಚಿಕ್ಕ ಹೆಂಟೆ ಎಲ್ಲ ಇರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಶೇಂಗಾ ಎಲ್ಲ ಹಿಂಗೆ ಕುತ್ಕೊಂಡು ಅಲ್ಲಿ ಬಿಸಿಲಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಕಲ್ಲುಂಡೆಗೆ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಅಕ್ಕಿ ಹುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊಬ್ಬರಿ ತುರಿ, ಕಡಲೆಪಪ್ಪು ಅಂತಾರಲ್ಲ ಅದು, ಮತ್ತು ಕೊಬ್ಬರಿನ ಹೆಚ್ಚಿ ಮತ್ತು ತುರಿದಿಟ್ಕೊಂಡಿದ್ದೀನಿ, ಬೆಲ್ಲ ಮತ್ತು ಕಡಲೆ ಮತ್ತು ಬಿಡಿಸಿಟ್ಕೊಂಡಿರೋಂಥ ಶೇಂಗಾ, ಇದೆಲ್ಲ ರೆಡಿ ಮಾಡ್ಕೊಂಡು ಈ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.